ಓಕೆ, ಕೂದಲೆಳೆ ಅಂತರದಲ್ಲಿ ವ್ಯಕ್ತಿ ಬಚಾವ್ ಆಗಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಸ್ಪೀಡ್ಗೆ ಬೈಕ್ ಸವಾರ ತಬ್ಬಿಬ್ಬಾದಂತಹ ವಿಚಾರ ಇದು. ಕೆಎಸ್ಆರ್ಟಿಸಿ ಬಸ್ ಅಪಘಾತದಿಂದ ಬೈಕ್ ಸವಾರ ಜಸ್ಟ್ ಮಿಸ್ ಆದಂತಹ ಪ್ರಕರಣ. ಸ್ವಲ್ಪ ಯಾಮಾರಿದ್ರು ಕೂಡ ಆತನ ಪ್ರಾಣ ಪಕ್ಷಿಯೇ ಹಾರಿ ಹೋಗ್ತಾ ಇತ್ತಂತೆ. ಸಿಗ್ನಲ್ ತಪ್ಪಿಸ್ಕೊಳ್ಳೋಕೆ ವೇಗವಾಗಿ ಬಸ್ ನುಗ್ಗಿದೆಯಂತೆ. ಯಮಸ್ವರೂಪಿಯಾಗಿ ಬಸ್ ಬಂದಿರೋದನ್ನ ಗಮನಿಸ್ತಾ ಇದ್ದೀರಾ ನೀವು. ಕೂದಲೆಳೆ ಅಂತರ ಅಷ್ಟೇ. ಕೆಎಸ್ಆರ್ಟಿಸಿ ಬಸ್ ಅನ್ನ ಗಮನಿಸ್ತಾ ಇದ್ದಾರೆ. ಅದು ಯಾವ ಸ್ಪೀಡಲ್ಲಿ ಇತ್ತು ಅಂತ ಸಡನ್ ಆಗಿ ಬ್ರೇಕ್ ಹಾಕಿದ್ದಾರೆ, ನಿಂತ್ಕೊಳ್ತು. ಒಂದು ವೇಳೆ ಚಾಲಕನಿಗೂ ಕೂಡ ಗಾಬರಿಯಾಗಿ ಎದುರುಗಡೆ ಇದ್ದವನ ಮೇಲೆ ಹರಿದಿದ್ದಿದ್ರೆ ಆತ ಇವತ್ತು ಬದುಕು ಉಳಿತಾನೆ ಇರಲಿಲ್ಲ. ಯಾಕೆ ಎಷ್ಟೊಂದು ಅರ್ಜೆನ್ಸಿ ಗಾಡಿ ಓಡಿಸ್ಬೇಕಾದ್ರೆ ಅನ್ನೋದು ಗೊತ್ತಾಗಲ್ಲ. ಟಾರ್ಗೆಟ್ ರೀಚ್ ಮಾಡಬೇಕು, ಆಮೇಲೆ ಏನೇನೋ ಅರ್ಥ ಇಲ್ಲದಿದ್ದ ಟಾರ್ಗೆಟ್ಗಳನ್ನು ಕೊಟ್ಟಿರ್ತಾರೆ. ಆ ಚಾಲಕರು ಅದನ್ನು ಫಾಲೋ ಮಾಡೋದಕ್ಕೆ ಹೋಗ್ತಾರೆ. ಸೊ ಉಳಿದವರಿಗೆ ಅವರು ಯಮದೂತನ ರೀತಿ, ಯಮನ ಏಜೆಂಟ್ ರೀತಿ ಕಾಣಿಸ್ಕೊಂಡು ಬಿಡ್ತಾರೆ. ಈಗಲೂ ಕೂಡ ನೀವು ಗಮನಿಸ್ತಾ ಇರುವಂತಹ ದೃಶ್ಯ ಅದನ್ನೇ ಒಂದು ಕಾರಿನ ಡ್ಯಾಶ್ ಕ್ಯಾಮ್ರಾದಲ್ಲಿ ಸರಿಯಾಗಿರೋದು, ಇದು ಡ್ಯಾಶ್ ಬೋರ್ಡ್ ಕ್ಯಾಮ್ರಾದಲ್ಲಿ. ಸೊ ಅಲ್ಲಿ ಚಾಲಕ ಬಂದು ನಿಲ್ಲಿಸ್ತಾನೆ ಬಸ್ಸನ್ನು. ಒಂದು ವೇಳೆ ನಿಲ್ಲಿಸಿರ್ಲಿಲ್ಲ ಅಂದಿದ್ರೆ ತನ್ನ ತಪ್ಪೇ ಇಲ್ಲದಿದ್ರೂ ಕೂಡ ಆ ಬೈಕ್ ಸವಾರನ ಪ್ರಾಣ ಪಕ್ಷಿ ಹಾರಿ ಹೋಗ್ತಾ ಇತ್ತು. ಇಂಥ ಘಟನೆಗಳು ಮೇಲಿಂದ ಮೇಲೆ ನಡೀತಾ ಇದೆ. ಇದು ರಿಚ್ಮಂಡ್ ಸರ್ಕಲ್ನಲ್ಲಿ ಆಗಿರೋದು ಅನ್ನೋದು ಗೊತ್ತಾಗ್ತಾ ಇದೆ.